ಹೋಗಿ ದೋಡ್ಕೊಂಡ್ ಬಂದ್ರೇನು ಯಾರು ಬರಲ್ಲ ಇಲ್ಲಿಗೆ. ಯಾರು ಬರಲ್ಲ. ಬರ್ತೀವಿ 10ನೇ ತಿಂಗಳು ಬರ್ತೀವಿ 10ನೇ ತಾರೀಕು ಬರ್ತೀವಿ ಅಂತಾರೆ ಯಾರು ಬರಲ್ಲ ಸರ್. ಯಾವಾಗ ಬರ್ತಾರಂತೆ? ಬರಲ್ಲ 10ನೇ ತಾರೀಕು ಬರ್ತೀವಿ ಅಂತಾರೆ ಯಾರು ಬರಲ್ಲ. ಯಾವ 10ನೇ ತಾರೀಕು? ಬರೋದ್ರಿಂದ ಹೋದಾಗೆಲ್ಲ 10ನೇ ತಾರೀಕು. 10ನೇ ತಾರೀಕು ಏನಾಯ್ತಂತೆ? 10ನೇ ತಾರೀಕು ಏನಾಯ್ತಂತ? 10ನೇ ತಾರೀಕು ಅದ್ ಏನಿದೆಯೋ ಇಲ್ಲಿ 10ನೇ ತಾರೀಕು ಬರ್ತೀವಿ ಸರ್. ಕೆರೆನಾ ಅದು? ಕೆರೆ ತುಂಬೋಗಿದೆ, ಖಾಲಿ ಜಾಗ ಸರ್ ಅದು. ತುಂಬೋಗಿರೋ ನೀರದು ಹಂಗೆ. ಕೆರೆ ಇರಲ್ಲ ಅದು ಮುಂಚೆ. ಕೆರೆ ಇಲ್ಲ, ಬೇರೆ ಖಾಲಿ ಜಾಗ ಅದು. ಖಾಲಿ ಜಾಗ ಅದು ತುಂಬಿ ಈಗ ಇಲ್ಲಿ ತನಕ ಬಂದಿದೆ. ಇಲ್ಲಿ ತನಕ ಬಂದಿದೆ. ಮಳೆ ಬಂದ್ಬಿಡ್ತು ಅಂದ್ರೆ ಹುಳ ಪಳ ಹಾವು ಎಲ್ಲ ಬಂದ್ಬಿಡತ್ತೆ ಮನೆ ಒಳಗಡೆ. ಇಂತ ಜಾಗದಲ್ಲಿ ನಾವಿದ್ದೀವಿ. ಅವ್ರನ್ನ ಬಂದು ಒಂದ್ ಅರ್ಧ ಗಂಟೆ ಇರ್ರಿ ಸರ್ ಅಂದ್ರೆ ಯಾರು ಬರಲ್ಲ. ಅಲ್ಲ ರೀ, ಏನ್ರಿ ಇದು ಈ ತರ ಪ್ರಾಬ್ಲಮ್? ಬರ್ತೀವಿ ನಡೀರಿ ಬರ್ತೀವಿ ಅಂತಾರೆ ಯಾರು ಬರಲ್ಲ ಸರ್. ಇದು ಗಂಟೆ ಯಾರು ಬಂದಿಲ್ಲ ಸರ್ ಇಲ್ಲಿಗೆ. ಯಾರು ಎಂ ಎಲ್ ಎ ಬರೋದು ನಿಮ್ಗೆ? ಯಾರು ಬರ್ತಾರೆ? ಯಾರು ಇಲ್ಲಿ ಲಕ್ಷ್ಮೀಕಾಂತ್ ಅವ್ರು ಸರ್ ಇರೋದಿಲ್ಲ. ಲಕ್ಷ್ಮೀಕಾಂತ್ ಅವ್ರು ಇರೋದು. ಅಲ್ಲ ಅವರು ಇವ್ರು ನಿಮ್ಗೆ ಕೌನ್ಸಿಲರ್ ಆರ್ ಅಶೋಕ್ ಬಂದಿಲ್ವಾ ಇಲ್ಲಿ? ಇಲ್ಲ ಬಂದಿಲ್ಲ ಯಾರು ಬಂದಿಲ್ಲ. ಆರ್ ಅಶೋಕ್ ಅವ್ರಿಗೆ ಏನ್ರಿ ಇದು? ನಿಮ್ಮ ಕ್ಷೇತ್ರದ ಮನೆ ಏನ್ರಿ ಇದು? 108 ಬಾಗ್ಲು ಅಂತ ಮಾತಾಡ್ತೀರಾ ಎಲ್ರೂ. ಅಲ್ಲಿ ನೋಡ್ರಿ ಅಲ್ಲಿ ಆರ್ ಅಶೋಕ್ ಅವರೇ, ನೀವು ವಿಪಕ್ಷ ನಾಯಕರಿದ್ದೀರಿ, ವಿರೋಧ ಪಕ್ಷದ ನಾಯಕರಿದ್ದೀರಿ. ಬಹಳ ಬೇಜಾರಾಗುತ್ತೆ ಈ ಒಂದು ಪರಿಸ್ಥಿತಿನ ನೋಡೋದಕ್ಕೆ. ನಾವು ಹೋಗಿ ಕೇಳ್ಕೊಂಡ್ ನಾವು ಹೋಗ್ತಾನೆ ಇರ್ತೀವಿ, ಬರ್ತಾ ಇರ್ತೀವಿ. ಮನೆಗಳಿಗೆಲ್ಲ ಹಕ್ಕುಪತ್ರಗಳಿದೆಯಾ? ಇದೆ. ರೇಷನ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ, ನಮ್ಗೆ ಆಧಾರ್ ಕಾರ್ಡ್ ಇದೆ. ಬಿಟ್ರೆ ನಾವು ವೋಟ್ ಹಾಕ್ತಾ ಇದೀವಿ ಅವಾಗಿಂದನೂ. ನಮ್ಗೆ ಇಲ್ಲಿ ತನಕನೂ ಏನು ಸೌಕರ್ಯಗಳು ಏನು ಸಿಕ್ಕಿಲ್ಲ. ಏನಂತಂದ್ರೆ ನಮ್ಗೆ ಇಲ್ಲಿ ಹಕ್ಕುಪತ್ರ ಕೊಡ್ತಾ ಇಲ್ಲ. ಎಲೆಕ್ಷನ್ ಆದಾಗ ಏನ್ ಮಾಡ್ತಾರೆ, ನಮ್ಮ ಹತ್ರ ಇದೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಇಲ್ಲಮ್ಮ ನಮಗೆ ಅಧಿಕಾರ ಸಿಕ್ಕಿಲ್ಲ, ನಾವು ಕೊಡ್ತೀವಿ ಮುಂದಕ್ಕೆ, ನಮ್ಗೆ ಅಧಿಕಾರ ಬರ್ಲಿ ಅಂತ ಅಂತಾರೆ. ಇವ್ರಿಗೆ ಅಧಿಕಾರ ಬರೋ ತನಕನೂ ನಾವ್ ಅಲ್ಲಿ ತನಕ ಏನ್ ಮಾಡ್ಬೇಕು? ಯಾರಿಗೆ ಅಧಿಕಾರ ಬೇಕಂತ ಅವರೇ ಹೇಳೋದು ಆತರ. ಇವಾಗ ಕೇಂದ್ರ ಸರ್ಕಾರನು ಅವ್ರದೇ, ರಾಜ್ಯ ಸರ್ಕಾರನು ಅವ್ರದೇ ಇದ್ದಾಗ್ಲೂ ಕೊಡೋದಿಲ್ಲ. ಪುನಃ ಇಲ್ಲಮ್ಮ ನಾವು ಕೇಂದ್ರದಲ್ಲಿಲ್ಲ, ನಾವು ರಾಜ್ಯದಲ್ಲಿಲ್ಲ ಅಂತ ಅಂತಾರೆ. ಅಲ್ಲಿಗೆ ನಾವೆಲ್ಲೋ ಕೇಳ್ಬೇಕು? ಯಾರನ್ನ ಕೇಳ್ಬೇಕು ನಾವು? ಈಗ ಇಲ್ಲಿ ಎಂ ಎಲ್ ಎ ಯಾರು? ಇಲ್ಲಿ ಎಂ ಎಲ್ ಎ ಆರ್ ಅಶೋಕ್ ಅವರು. ಆರ್ ಅಶೋಕ್ ಅವರು ಇಲ್ಲಿಗೆ ಎಷ್ಟು ಸಲ ಬಂದಿದ್ದಾರೆ ಈ ಜಾಗಕ್ಕೆ? ಬಂದೇ ಇಲ್ಲ ಸರ್. ಒಂದು ಸಲಿನೂ ಬಂದಿಲ್ಲ ಸರ್. ಅವರು ಒಂದೇ ಒಂದು ಸಲ ಬಂದಿಲ್ಲ ಇಲ್ಲಿ ತರ ನಮ್ ತರ ಬಂದು ನೋಡಿಲ್ಲ. ಮೊನ್ನೆ ಯಾವ್ದೋ ಒಂದ್ ಮನೆ ಗೃಹ ಪ್ರವೇಶ ಆಯ್ತು, ಅಲ್ಲಿಗೆ ಬಂದ್ರು. ಅಲ್ಲಿಗೆ ಇಲ್ಲೆಲ್ಲ ನಾವು ಮನುಷ್ಯಲ್ವಾ, ನಾವೆಲ್ಲ ಅಲ್ಲಿ ಗೃಹ ಪ್ರವೇಶ, ಇಲ್ಲಿ ಮರಣ ಎಲ್ಲಾರ್ದು, ಇಲ್ಲಿ ಸಾವಬೇಕಾ ಇಲ್ಲಿ? ಸರ್ ನಾವು ವೋಟ್ ಹಾಕಿದೀವಿ, ಆ ಒಂದು ಅಧಿಕಾರದಿಂದಾನೇ ನಾವು ಕೇಳ್ತಾ ಇರೋದು. ನಾವ್ ಹಾಕಿಲ್ಲ ಅಂತಂದ್ರೆ ನಮ್ಗೆ ಹಕ್ಕು ಅಧಿಕಾರ ಇಲ್ಲ, ನಾವು ಕೇಳೋದಿಲ್ಲ ಅದನ್ನ. ನಾವ್ ಹಾಕಿದೀವಿ, ಅದನ್ನ ನಾವ್ ಹಾಕಿರೋದಕ್ಕೋಸ್ಕರ ನಾವು ಕೇಳ್ತಾ ಇದೀವಿ. ಎಲ್ಲೋಗಿ ನಾವು ಪ್ರಶ್ನೆ ಮಾಡೋ ಹಕ್ಕಿದೆ, ಪ್ರಾಬ್ಲಮ್ ಹೇಳೋ ಹಕ್ಕಿದೆ. ಅಲ್ಲಿ 3 ಮನೆ ತುಂಬಿಕೊಂಡು ಪಾಪ ಅವ್ರ ಮಗು ಬಾಣಂತಿನ ಇಟ್ಕೊಂಡು ಇವಾಗ ಬಾಡಿಗೆ ಮನೆ ಮಾಡ್ಕೊಂಡಿದ್ದಾರೆ. ನಾವು ಖಾಲಿ ಮಾಡ್ಬಿಟ್ಟಿದ್ದಾರೆ, ಖಾಲಿ ಮಾಡಿ ಅವ್ರ ಪಾಪ ಕೆಳಗಡೆ ಬಾಡಿಗೆ ಮನೆಗೆ ಹೋಗಿದ್ದಾರೆ. ನಾವು ದಿನ ಹೋಯ್ತಾ ಅಂತಂದ್ರೆ ನಾವು ಕೂಲಿ ಮಾಡೋರು, ನಾವ್ ಎಲ್ಲಿಂದ ಬಾಡಿಗೆ ಕಟ್ಟೋಣ ಸರ್? ಚಿಕ್ಕ ಮಕ್ಕಳು ನಿಮ್ಮ ಮನೆ ತುಂಬಿಡತ್ರೆ, ಅದೊಂಚೂರು ತೋರಿಸ್ರಿ ಇಲ್ಲಿ ಮೇಲ್ಗಡೆಯಿಂದ. ನೋಡಿ ಈ ಕಡೆಯಿಂದ ತೋರಿಸ್ರಿ ಅದು. ನೋಡಿ ಯಾವ ತರ ಇದೆ ಅಲ್ಲಿ ಪರಿಸ್ಥಿತಿ. ಬನ್ನಿ ಹೋಣ ಬನ್ನಿ ಎಲ್ಲರೂ ಜನ ಕರೀರಿ, ಹೇಳ್ತೀನಿ ಎಲ್ಲಾರನು ಕರೀರಿ ಹೇಳ್ತೀನಿ. ನೋಡಿ ನಿಜಕ್ಕೂ ಕೂಡ ಬೇಜಾರಾಗ್ತಾ ಇದೆ. ಇದ್ದು ನೋಡಿ ಈ ಕಾರ್ಯಕ್ರಮ ನಾವು ಯಾವಾಗ್ಲೂ ಒಂದು ಒಳ್ಳೆ ಫನ್ ರೀತಿಯಲ್ಲಿ ತಗೊಂಡು ಹೋಗ್ತೀವಿ, ಆದ್ರೆ ಇಲ್ಲಿ ಬರೀ ಪ್ರಾಬ್ಲಮ್ಸೇ ಇಲ್ಲಿ. ಏನ್ರಮ್ಮ ಎಲ್ಲ ಸೇರ್ಕೊಂಡ್ಬಿಟ್ಟಿದಿರಿ? ಎಲ್ಲ ನಮ್ ಗೃಹಲಕ್ಷ್ಮಿ ಅವರೆಲ್ಲ ಕೆರೆ ಒಳಗೆ ಕಚಡ ಒಳಗೆ ಬದುಕ್ತಿದ್ರಿ. ಗೃಹಲಕ್ಷ್ಮಿ ಅವರು ಏನ್ ನಿಮ್ಮ ಹೆಸರು? ವಸಂತಮ್ಮ. ನಿಮ್ಗೆ 2,000 ರೂಪಾಯಿ ಬೇಕಾ, ಇಲ್ಲ ಕೆರೆ ಒಳಗೆ ಮಲಗ್ತೀರಾ? 2,000 ರೂಪಾಯಿ ಬೇಡ, ಕೆರೆ ಮನೆ ಬೇಕು ನಮ್ಗೆ. ಕೆರೆ ಬೇಕಾ? ಮನೆ ಬೇಕಾ? ಹೌದಾ? ನಮ್ಗೆ ಮುಖ್ಯ ಮನೆ ವಾಸ ಮಾಡೋ ಮುಖ್ಯ ಬೇಕು ನಮ್ಗೆ. ಬನ್ನಿ ಇದ್ಕೊಂಡು ಒಂದ್ ಸೊಳ್ಳೆ ಕಾಟ, ಯಾರು ಬಂದ್ ನೋಡಲ್ಲ. ಅಲ್ಲ ಕಣವ, ಹೆಂಗ್ರವ ಬದುಕ್ತಾ ಇದ್ದೀರಾ? ನೋಡ್ರಿ ನೀವೇನ್ ನೋಡಿ. ಇದೇ ಬನಶಂಕರಿ ನಾನು ಸುಮಾರು ಸಲ ಬಂದ್ ಹೋಗಿದ್ದೀನಿ, ಆದ್ರೆ ಈ ಜಾಗ ನೋಡೇ ಇಲ್ಲ. ನೋಡಿ 40-50 ವರ್ಷದಿಂದ ಜೀವನ ಮಾಡ್ತೀವಿ. ಓಟಿಗೆ ಮಾತ್ರ ಬರ್ತಾರೆ, ಆಮೇಲೆ ಯಾರು ಬರಲ್ಲ. ಅಮ್ಮ ತಾಯಿ ಅಂತಾರೆ, ಕಾಲಿಗೆ ಬೀಳ್ತಾರೆ, ಆಮೇಲೆ ಜುಟ್ಟು ಹಿಡಿತಾರೆ. ಯಾರು ನಿಮ್ ಎಂ ಎಲ್ ಎ? ನಮ್ ಎಂ ಎಲ್ ಎ ಯಾರು ಗೊತ್ತಿಲ್ಲ ನಮ್ಗೆ. ಅಶೋಕ್ ಗೊತ್ತಾ? ನಮಗ್ ಗೊತ್ತಿಲ್ಲ, ಬರ್ತಾರೆ ಹೋಗ್ತಾರೆ ಅಷ್ಟೇ. ಕರೀರಿ ಅಣ್ಣನ, ಇಲ್ಲಿ ಕರಿಬೇಕು ನೀವು ಎಂ ಎಲ್ ಎನ. ಅವ್ರ ಮನೆ ತಗ ಬರಲ್ಲ, ಅವ್ರ ಚೇಲಗಳು ಜಾಸ್ತಿ ಅವ್ರೆ. ಅವರೇ ನಮ್ಮನ್ನ ಇದ್ ಮಾಡ್ತಾರೆ. ಹೋಗ್ಲಿ, ಚೇಲಗಳು ಅವರು ಬಂದವ್ರ ಇಲ್ಲಿಗೆ ಗೊತ್ತಿಲ್ಲ. ಹೋಗ್ಲಿ, 2,000 ಬಂತ ಕಾಸು ಬಂದಿಲ್ಲ. ಅದು ಬಂದಿಲ್ಲ. ಅಕ್ಕಿ ಸಿಗ್ತೈತೆ ಉಣ್ಣಕ್ಕೆ? 5 ಕೆಜಿ ಅಕ್ಕಿ ಕೊಡ್ತಾರೆ, ಉಣ್ತೀವಿ ಅಷ್ಟೇ, ಇನ್ನೇನಿಲ್ಲ. ಮನೆಗೆ ಹಕ್ಕುಪತ್ರ ಆಯ್ತಾ? ಹಕ್ಕುಪತ್ರ ಇದೆ, ಅದ್ಯಾವ್ದೋ ಡೂಪ್ಲಿಕೇಟ್ ಕೊಟ್ಟವ್ರೆ. ಡೂಪ್ಲಿಕೇಟ್ ಅದಂಗ ಅಸ್ಲೇಟ್ ಇಟ್ಕೊಂಡು 40 ವರ್ಷಕ್ಕೆ ಮುಂಚೆ ನಾವು ಇದೆಲ್ಲ ಇರ್ಲಿಲ್ಲ. ನಾವು ಬಂದಲ್ಲಿ ಕ್ಲೀನ್ ಆಗಿದ್ದಿಲ್ಲ. ಹೌದಾ? ಅದು ಹಿಂಗೆ ಕೊಟ್ಟಿದ್ದಾರೆ. ಐದೆ ಹಳೇದಿದೆ, ಇವಾಗಿಲ್ಲ, ಎಲ್ಲ ಇಟ್ಟಿದ್ದಾರೆ. ನಮ್ಮ ಹುಡುಗ ಬಂದ್ರೆ ಎತ್ಕೊ ಬರ್ಬೇಕು. ಹಂಗಾರೆ ನಿಮ್ ಸ್ವಂತದ ಮನೆ ಅಲ್ಲ? ಹಂಗಾರೆ ಸ್ವಂತನೇ. 50 ವರ್ಷ ಆಯ್ತು, ನಾನು ಅಜ್ಜಿ ಆಗ್ಬಿಟ್ಟೆ. ನನ್ ಗಂಡನ ಸತ್ತು 20 ವರ್ಷ ಆಗೋಯ್ತು.
ನೀವು ಹುಡುಗಿ ಇದ್ದಾಗಲೇ ಕೊಟ್ಟಿದ್ರು ತೋರಿಸಿ ಅಮ್ಮ ನಾವ್ ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಎಲೆಕ್ಷನ್ ಎಲ್ಲ ಮುಗೀತು ಅಂತಂದ್ಮೇಲೆ ಈ ಕಡೆ ಯಾರು ಬರೋದೇ ಇಲ್ಲ. ಅಷ್ಟೇ ಈ ಮುಗೀತು. ಸತ್ಯ ಯಾರಿಗಾರೆ ಗೊತ್ತಾಗಬೇಕು. ನಾಟಕ ಬಂದ ಬರೀ ಕುತ್ಕೊಂಡಲ್ಲಿ ವಿಡಿಯೋ ಮಾಡೋದು, ಕಮೆಂಟ್ಸ್ ಮಾಡೋದು ಅದೇ ಆಗೋಯ್ತು ಜನರದು. ಅಸಲಿ ಸತ್ಯ ನಾವು ತೋರಿಸ್ತೀವಿ ಬನ್ನಿ ಇವಾಗ. ಹಕ್ಕುಪತ್ರ ಅಂತ ಆತರ ಕೊಟ್ಟಿರೋದು. ನಾವ್ ಇಲ್ಲಿದೀವಿ, ಸಾಕ್ಷಿಯಾಗಿದೆ ಅಂತ ಹಕ್ಕುಪತ್ರ ಕೊಟ್ಟಿದ್ದೀವಿ. ಗುರುತಿನ ಚೀಟಿ ಇದು ಗುರುತಿನ 7 ಚೀಟಿ. ಸಲ ಸಾಮ್ರಾಟ್ ಅಶೋಕ್ ಅವರು ಗೆದ್ದಿದ್ದಾರೆ. ಇಲ್ಲಿನ ಸೌಕರ್ಯ ಅವ್ರಿಗೆ ಏನು ಗೊತ್ತಾನೂ ಆಯ್ತಾ ಇಲ್ಲ. ಲಕ್ಷ್ಮೀಕಾಂತ್ ಬಿಜೆಪಿ ಸರ್ಕಾರನೂ ಇದೆ, ಏನು ಮಾಡ್ತಾನೂ ಇಲ್ಲ. ಕಾರಣ ಕೇಳಿದ್ರೆ ಅವ್ರದ್ದು ಇವ್ರದ್ದು ಅಂತ ಕಥೆ ಹೇಳ್ತಾರೆ. ಯಾರ್ದಂತೆ? ಅದ್ ಬೇರೆಯವ್ರದಂತೆ. ಅಂದ್ರೆ ಎಲೆಕ್ಷನ್ ಮಾತ್ರ ಓಟ್ ಬೇಕಾದ್ರೆ ಸಂದಿಗೂ ಬರ್ತಾರೆ, ಹಳ್ಳಕ್ಕೂ ಬರ್ತಾರೆ. ಇವಾಗ ನಮ್ ಪರಿಸ್ಥಿತಿ ಹಿಂಗ್ ಆಗೋಗಿದೆ ಅಂದ್ರೆ ಆಯ್ತು ನೋಡೋಣ ಅಂತಾರೆ. 7 ಸಲ ನಿಮ್ಮ ಏರಿಯಾದಲ್ಲೂ ಆತರ ನಡೀತಾ ಇದೆಯಾ? ಇದೇ ಏರಿಯಾ ಅಲ್ಲ ಇದೇ ಏರಿಯಾದಲ್ಲೂ ಆತರ ನಡೀತಿದೆ. ಆತರ ಅಂದ್ರೆ ಏನ್ ಗೊತ್ತಾ? ನೀವು ಓಟ್ ಹಾಕಲ್ಲ ಅಂತ 7 ಸಲ ಗೆದ್ದಿದಾರಲ್ಲ ಒಂದೇ ಸಲ. ಸಾಮ್ರಾಟ್ ಅಶೋಕ್ ಅಂತಾನೆ ಬಂದಿದೆಯಲ್ಲ ಹೆಸರು ಅವ್ರಿಗೆ. ಸಾಮ್ರಾಟ್ ಅಶೋಕ್ ಅವ್ರೆ, ನೀವು ಸಾಮ್ರಾಟ್ರಾಗ್ಬಿಟ್ರಿ. ಇಲ್ಲೆಲ್ಲ ಬೀದಿ ಗುಂಡಿ ತಗೊಂಡ್ರಿ. ಬೀದಿಲಿ ನಾವಿದೀವಿ, ಬರ್ತಾರೆ ಮೈನ್ ರೋಡ್ ಹೋಯ್ತಾರೆ. ಏನಾದ್ರು ಕೇಳಿದ್ರೆ ಆಯ್ತು ಅವ್ರಿಗೆ ಹೇಳಿರ್ತೀನಿ ಇವ್ರಿಗೆ ಹೇಳಿರ್ತೀನಿ ಅಂತಾರೆ. ಯಾರು ಮಾತಾಡ್ತಾ ಇಲ್ವಲ್ಲ. ಕಾರಣ ಕೇಳಿದ್ರೆ ಏನಾದ್ರು ಒಂದ್ ಕಾರಣ ಹೇಳ್ತಾರೆ. ನೀವ್ ಯಾಕೆ ಮಾತಾಡಲ್ಲ ಅಂತ ಹೋಗಿ ದೋಡ್ಕೊಂಡ್ ಬಂದ್ರೇನು ಯಾರು ಬರಲ್ಲ ಇಲ್ಲಿಗೆ. ಯಾರು ಬರಲ್ಲ. ಬರ್ತೀವಿ 10ನೇ ತಿಂಗಳು ಬರ್ತೀವಿ, 10ನೇ ತಾರೀಕು ಬರ್ತೀವಿ ಅಂತಾರೆ, ಯಾರು ಬರಲ್ಲ ಸರ್. ಯಾವಾಗ ಬರ್ತಾರಂತೆ? ಬರಲ್ಲ. 10ನೇ ತಾರೀಕು ಬರ್ತೀವಿ ಅಂತಾರೆ, ಯಾರು ಬರಲ್ಲ. ಯಾವ 10ನೇ ತಾರೀಕು? ಬರೋತ್ತಿಂದ ಹೋದಾಗೆಲ್ಲ 10ನೇ ತಾರೀಕು. 10ನೇ ತಾರೀಕು ಏನಾಯ್ತಂತೆ? 10ನೇ ತಾರೀಕು ಏನಾಯ್ತಂತ? 10ನೇ ತಾರೀಕು ಅದೇನಿದೆಯೋ ಇಲ್ಲಿ 10ನೇ ತಾರೀಕು ಬರ್ತೀವಿ ಕೆರೆನಾ ಅದು? ಕೆರೆ ತುಂಬೋಗಿದೆ. ಖಾಲಿ ಜಾಗ ಸರ್ ಅದು. ತುಂಬೋಗಿರೋ ನೀರದು. ಹಂಗೆ ಕೆರೆ ಇರಲ್ಲ ಅದು. ಮುಂಚೆ ಕೆರೆ ಇಲ್ಲ, ಬೇರೆ ಖಾಲಿ ಜಾಗ ಅದು. ಖಾಲಿ ಜಾಗ ಅದು ತುಂಬಿ ಈಗ ಇಲ್ಲಿ ತನಕ ಬಂದಿದೆ. ಇಲ್ಲಿ ತನಕ ಬಂದಿದೆ. ಮಳೆ ಬಂದ್ಬಿಡ್ತು ಅಂದ್ರೆ ಹುಳ ಪಳ ಹಾವು ಎಲ್ಲ ಬಂದ್ಬಿಡುತ್ತೆ ಮನೆ ಒಳಗಡೆ. ಇಂತ ಜಾಗದಲ್ಲಿ ನಾವಿದ್ದೀವಿ. ಅವ್ರನ್ನ ಬಂದು ಒಂದ್ ಅರ್ಧ ಗಂಟೆ ಇರ್ರಿ ಸರ್ ಅಂದ್ರೆ ಯಾರು ಬರಲ್ಲ. ಅಲ್ಲ ರೀ, ಏನ್ರಿ ಇದು ಈ ತರ ಪ್ರಾಬ್ಲಮ್? ನಡೀರಿ ಬರ್ತೀವಿ ಅಂತಾರೆ, ಯಾರು ಬರಲ್ಲ ಸರ್. ಇದು ಗಂಟೆ ಯಾರು ಬಂದಿಲ್ಲ ಸರ್ ಇಲ್ಲಿಗೆ. ಯಾರು ಎಂ ಎಲ್ ಎ ಬರೋದು ನಿಮ್ಗೆ? ಯಾರು ಬರ್ತಾರೆ? ಯಾರು ಇಲ್ಲಿ? ಲಕ್ಷ್ಮೀಕಾಂತ್ ಅವ್ರು ಸರ್ ಇರೋದಿಲ್ಲ. ಲಕ್ಷ್ಮೀಕಾಂತ್ ಅವ್ರು ಇರೋದು. ಅಲ್ಲ ಇವ್ರು ನಿಮ್ಗೆ ಕೌನ್ಸಿಲರ್ ಆರ್ ಅಶೋಕ್ ಬಂದಿಲ್ವಾ ಇಲ್ಲಿ? ಇಲ್ಲ, ಬಂದಿಲ್ಲ. ಯಾರು ಬಂದಿಲ್ಲ. ಆರ್ ಅಶೋಕ್ ಅವ್ರಿಗೆ ಏನ್ರಿ ಇದು? ನಿಮ್ಮ ಕ್ಷೇತ್ರದ ಮನೆ ಏನ್ರಿ ಇದು? 108 101 ಬಾಗ್ಲು ಅಂತ ಮಾತಾಡ್ತೀರಾ ಎಲ್ರೂ. ಅಲ್ಲಿ ನೋಡ್ರಿ ಅಲ್ಲಿ ಆರ್ ಅಶೋಕ್ ಅವರೇ, ನೀವು ವಿಪಕ್ಷ ನಾಯಕರಿದ್ದೀರಿ, ವಿರೋಧ ಪಕ್ಷದ ನಾಯಕರಿದ್ದೀರಿ. ಬಹಳ ಬೇಜಾರಾಗುತ್ತೆ ಈ ಒಂದು ಪರಿಸ್ಥಿತಿನ ನೋಡೋದಕ್ಕೆ. ನಾವ್ ಹೋಗಿ ಕೇಳ್ಕೊಂಡ್ ನಾವು ಹೋಗ್ತಾನೆ ಇರ್ತೀವಿ, ಬರ್ತಾ ಇರ್ತೀವಿ. ಮನೆಗಳಿಗೆಲ್ಲ ಹಕ್ಕುಪತ್ರಗಳಿದ್ಯಾ? ಇದೆ. ರೇಷನ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ, ನಮ್ಗೆ ಆಧಾರ್ ಕಾರ್ಡ್ ಇದೆ. ಬಿಟ್ರೆ ನಾವು ವೋಟ್ ಹಾಕ್ತಾ ಇದೀವಿ ಅವಾಗಿಂದನೂ. ನಮ್ಗೆ ಇಲ್ಲಿ ತನಕನೂ ಏನು ಸೌಕರ್ಯಗಳು ಏನು ಸಿಕ್ಕಿಲ್ಲ. ಏನಂತಂದ್ರೆ ನಮ್ಗೆ ಇಲ್ಲಿ ಹಕ್ಕುಪತ್ರ ಕೊಡ್ತಾ ಇಲ್ಲ. ಎಲೆಕ್ಷನ್ ಆದಾಗ ಏನ್ ಮಾಡ್ತಾರೆ, ನಮ್ಮ ಹತ್ರ ಇದೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಇಲ್ಲಮ್ಮ ನಮಗೆ ಅಧಿಕಾರ ಸಿಕ್ಕಿಲ್ಲ, ನಾವು ಕೊಡ್ತೀವಿ ಮುಂದಕ್ಕೆ, ನಮ್ಗೆ ಅಧಿಕಾರ ಬರ್ಲಿ ಅಂತ ಅಂತಾರೆ. ಇವ್ರಿಗೆ ಅಧಿಕಾರ ಬರೋ ತನಕನೂ ನಾವ್ ಅಲ್ಲಿ ತನಕ ಏನ್ ಮಾಡ್ಬೇಕು? ಯಾರಿಗೆ ಅಧಿಕಾರ ಬೇಕಂತ ಅವರೇ ಹೇಳೋದು ಆತರ. ಇವಾಗ ಅಧಿಕಾರ ಇದ್ದವ್ರು ಏನ್ ಮಾಡ್ತಾರೆ? ಸರ್ಕಾರನು ಅವ್ರದೇ, ರಾಜ್ಯ ಸರ್ಕಾರನು ಅವ್ರದೇ ಇದ್ದಾಗ್ಲೂ ಕೊಡೋದಿಲ್ಲ. ಪುನಃ ಇಲ್ಲಮ್ಮ ನಾವು ಕೇಂದ್ರದಲ್ಲಿಲ್ಲ, ನಾವು ರಾಜ್ಯದಲ್ಲಿಲ್ಲ ಅಂತ ಅಂತಾರೆ. ಅಲ್ಲಿಗೆ ನಾವೆಲ್ಲೋ ಕೇಳ್ಬೇಕು? ಯಾರನ್ನ ಕೇಳ್ಬೇಕು ನಾವು? ಈಗ ಇಲ್ಲಿ ಎಂ ಎಲ್ ಎ